ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ತುಂಬ ದಿನಗಳ ಕಮೆಂಟು ಪೈಪಿಂಗ್ ಮಾಡೋದನ್ನು ತೋರಿಸ್ಕೊಡಿ ಅಂತ. ಫಸ್ಟಿಗೆ ನಾನು ಬಿಗಿನರ್ಸ್ಗೆ ಬೇಸಿಕ್ ಪೈಪಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಿಗಿನರ್ಸ್ಗೆ ನಾನು ನಾರ್ಮಲ್ ಪೈಪಿಂಗ್ ತೋರಿಸ್ಕೊಡ್ತೀನಿ. ಸೊ ಹೇಗೆ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಮನೆ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ, ಮೊದಲಿಗೆ ನೀವು ತಿಳ್ಕೊಳ್ಬೇಕು ಯಾವ ಸ್ಟೇಜಲ್ಲಿದ್ದಾಗ ನಾವು ಪೈಪಿಂಗ್ ಮಾಡಬೇಕು ಅಂತ. ಬಿಗಿನರ್ಸು ತುಂಬ ಈಸಿ ಆಗೋದು. ಸೊ ನೋಡಿ, ಈ ಸ್ಟೇಜಲ್ಲಿದ್ದಾಗ ಅಂದರೆ ಬ್ಲೌಸ್ನ ನಾವು ಈ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಂಡಿರಬೇಕು. ಕಾಣಿಸ್ತೀವಿ, ಸ್ಲೀವ್ ಅಟ್ಯಾಚ್ ಎಲ್ಲ ಏನೂ ಆಗಿಲ್ಲ, ಬ್ಯಾಕ್ ಫಿನಿಶಿಂಗ್ ಆಗಿದೆ, ಫ್ರಂಟ್ ಫಿನಿಶಿಂಗ್ ಆಗಿದೆ. ಸೊ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಶೋಲ್ಡ್ರ್ ಅಟ್ಯಾಚ್ ಮಾಡಿದ ತಕ್ಷಣ ನಾವು ಪೈಪಿಂಗ್ ಮಾಡಿಕೊಂಡ್ರೆ ಪೈಪಿಂಗು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆ ನೀಟಾಗೂ ಬರುತ್ತೆ. ಸೊ ಫಸ್ಟು ನಾವು ಪೈಪಿಂಗ್ ಶುರು ಮಾಡ್ಕೊಳ್ಳೋಕೆ ಮುಂಚೆ ನಾವು ಬಾಡಿ ಪೀಸಲ್ಲಿ ಏನೇನೆಲ್ಲ ಗಮನಿಸಬೇಕು. ಸೊ ನೋಡಿ, ನಾವು ಫಸ್ಟ್ ಗಮನಿಸಬೇಕಾಗಿರೋದು ಈ ಏನು ಕಾಜಾಪಟ್ಟಿ ಇದೆ ಅದ್ರ ಮೇಲೆ ಹುಪ್ಪಟ್ಟಿನ ಈ ರೀತಿ ಇಟ್ಟು ಲೆವೆಲಾಗಿದೆಯಾ ಚೆಕ್ ಮಾಡ್ಕೊಳ್ಬೇಕು. ಲೆವೆಲಾಗಿಲ್ಲ, ಒಂಚೂರು ಏರುಪೇರು ಬಂದು ಅಂದರೆ ಫಸ್ಟು ನೀವಲ್ಲಿ ಕಟ್ ಮಾಡಿ ತೆಗಿಬೇಕು. ಸೊ ಅದು ಮೇಯ್ನು ಫಸ್ಟು. ಸೊ ನೆಕ್ಸ್ಟ್ ಅಂತ ಬಂದು ನೋಡಿ, ಇಲ್ಲಿ ಈ ಶೋಲ್ಡರ್ ಅಟ್ಯಾಚ್ ಹತ್ರ ಈ ನೆಕ್ ಲೈನ್ ಏನಿದೆ ಈ ಕಡೆ ಏರುಪೇರು ಇರಬಾರ್ದು. ಸೊ ಅದು ನೋಡ್ಕೊಳ್ಳಿ. ಸೊ ಅದಾದಮೇಲೆ ಪೈಪಿಂಗ್ನ ನಾವು ಮಾಡ್ಕೊಳ್ಬೇಕು. ಫಸ್ಟು ಈ 2 ಪಾಯಿಂಟ್ ಏನಿದೆ ಸೊ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಸೊ ಈಗ ಪೈಪಿಂಗಿಗೆ ನೋಡಿ, ನಾನು ಯಾವುದೇ ಕಾಂಟ್ರಾಸ್ಟ್ ತೊಗೊಳ್ಳಲ್ಲ, ಏನೂ ತೊಗೊಳ್ಳಲ್ಲ. ಮೇನ್ ಫ್ಯಾಬ್ರಿಕ್ ಏನು ಮಿಕ್ಕಿರುತ್ತೆ ಸೊ ಅದರಲ್ಲೇ, ಸೊ ಇದು ಮೇನ್ ಫ್ಯಾಬ್ರಿಕ್ ಮಿಕ್ಕಿರೋದು. ಸೊ ಇದರಲ್ಲೇ ನಾವು ಯಾವ ರೀತಿ ಪೈಪಿಂಗ್ ಮಾಡೋದು ಬೇಕು ಅನ್ನೋದನ್ನು ತೋರಿಸ್ತೀನಿ. ಕಾಂಟ್ರಾಸ್ಟಲ್ಲಿ ತೊಗೊಂಡು ಬಂದು ನಾನು ಪೈಪಿಂಗ್ ಮಾಡಿ ತೋರಿಸೋದೇನು ದೊಡ್ಡ ವಿಷಯ ಅಲ್ಲ. ಪೈಪಿಂಗು ಚೆನ್ನಾಗಿ ಬರುತ್ತೆ, ತಿನ್ನಾಗೂ ಇರುತ್ತೆ ಬಟ್ಟೆ. ನಾವು ಕಾಂಟ್ರಾಸ್ಟಲ್ಲಿ ತೊಗೊಂಡು ಬಂದು ಸ್ಟಿಚ್ ಮಾಡಿದ್ರೆ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಅದೇನು ದೊಡ್ಡ ಮಾತಲ್ಲ. ಸೊ ತಿನ್ನಾಗಿರೋದು ಅಂದರೆ ಸ್ವಲ್ಪ ಸ್ಟಿಫ್ ಆಗಿರೋ ಫ್ಯಾಬ್ರಿಕಲ್ಲಿ ಪೈಪಿಂಗ್ ತೋರಿಸೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಬಿಗಿನರ್ಸ್ ಆಗಲಿ, ಕಾಮನ್ ಟೈಲರ್ಸ್ ಆಗಲಿ, ಅಲ್ಪ ಸ್ವಲ್ಪ ಕಲ್ತಿರೋರ್ಗಾಗಲಿ ಯಾವಾಗಲೂ ಅವ್ರಿಗೇನು ಬ್ಲೌಸ್ ಬರುತ್ತೆ ಸೊ ಅದರಲ್ಲಿ ಏನು ಮಿಕ್ಕಿರುತ್ತೆ ಸೊ ಆ ಪೀಸಲ್ಲಿ ಪೈಪಿಂಗ್ ಮಾಡೋದು ಇಂಪಾರ್ಟೆಂಟು. ಸೊ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಕಲರ್ ತಂದು ಹಾಕಲ್ಲ, ಕೇಳಿದವರಿಗೆ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟವ್ರಿಗೆ ಮಾತ್ರ ಹಾಕೋದು. ಸೊ ಇಲ್ಲ ಅಂದರೆ ಪೈಪಿಂಗ್ ಕೇಳ್ತಾರೆ. ಸೊ ಪೈಪಿಂಗ್ ಮಾಡಬೇಕು, ಬ್ಲೌಸ್ ಪೀಸಲ್ಲಿ ಏನು ಮಿಕ್ಕಿದೆ ಸೊ ಅದ್ರಲ್ಲಿ ನಾವು ಪೈಪಿಂಗ್ ಮಾಡಬೇಕು. ಸೊ ಹೇಗೆ ಮಾಡೋದು ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಅಂತೂ ಕೊಡಿ. ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಕೊಡಿ, ನೋ ಪ್ರಾಬ್ಲಮ್. ಸೊ ನೋಡಿ, ಇದು ಬ್ಲೌಸ್ ಪೀಸಲ್ಲಿ ಮಿಕ್ಕಿರುವಂಥ ಪೀಸು. ಇದು ಹಾಫ್ ಸ್ಲೀವ್ ಆಗಿರೋದ್ರಿಂದ ನನಗೆ ಇಷ್ಟು ಫ್ಯಾಬ್ರಿಕ್ ಮಿಕ್ಕಿದೆ. ಸಪೋಸ್ ಇದೇನಾದರೂ ಫುಲ್ ಸ್ಲೀವ್ ಅಂತ ಎಲ್ಬೋ ಸ್ಲೀವ್ ಥರ ಆಗಿದ್ದರೆ ನನಗೆ ಇಷ್ಟು ಬಟ್ಟೆನೂ ಮಿಕ್ತಿರಲಿಲ್ಲ. ಕೆಲವ್ರಿಗೆ ಯಾವ ರೀತಿ ಬಟ್ಟೆಲಿ ಪೈಪಿಂಗ್ ಮಾಡ್ತೀವಿ ಅಂದರೆ ನಾವು ನೋಡಿ, ಇದು ಬ್ಯಾಕಲ್ಲಿ ಏನು ನಾವು ಬ್ರಾಡ್ ತೆಗಿತೀವಿ, ಬ್ರಾಡ್ ತೆಗೆದಾಗ ಏನು ಮಿಕ್ಕಿರುತ್ತೆ ಸೊ ಈ ಥರ ಪೀಸೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾವು ಅದರಲ್ಲಿ ಕೂಡ ಪೈಪಿಂಗ್ ಮಾಡ್ತೀವಿ. ಸೊ ಈ ಥರ ಬಟ್ಟೆ ಮಿಗೋದು ರೇರು. ಆಫ್ ಸ್ಲೀವ್ ಇದ್ದಾಗ ಮಾತ್ರ ಮಿಗುತ್ತೆ. ಅದು ಸ್ಯಾರಿ ಬ್ಲೌಸ್ ಆದರೆ ಪನ್ನ ದೊಡ್ದಿದ್ರೆ, ಇಲ್ಲಾಂದರೆ ಮಿಗಲ್ಲ. ಇದು ಬಂದು ಸ್ಯಾರಿ ಬ್ಲೌಸು ನಾನು ಸ್ಟಿಚ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಮಿಕ್ಕಿದೆ. ಇದರಲ್ಲಿ ಮಿಕ್ಕಿಲ್ಲ ಅಂದಿದ್ರೆ ನಾನು ಸಣ್ಣ ಪುಟ್ಟ ಪೀಸು ಮಿಕ್ಕಿರೋದು ಸೊ ಅದನ್ನೆಲ್ಲ ತೊಗೊಂಡು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಇದರಲ್ಲೇ ಪೈಪಿಂಗ್ ಮಾಡ್ತಾಯಿದ್ದೆ. ಸೊ ಬನ್ನಿ ಪೈಪಿಂಗ್ ಮಾಡೋದು ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಮಿಕ್ಕಿರೋ ಬಟ್ಟೆನಲ್ಲಿ ಸಪೋಸ್ ನಿಮ್ಮ ಹತ್ರ ಈ ರೀತಿ ಬಟ್ಟೆ ಮಿಕ್ಕಿಲ್ಲ ಅಂದರೆ ನೋಡಿ, ಈ ರೀತಿ ಬ್ರಾಡ್ ತೆಗೆದಿರ್ತೀರಲ್ಲ ಬ್ಯಾಕಲ್ಲಿ, ಸೊ ಈ ಥರ ಪೀಸ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ನನ್ನ ಹತ್ರ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆ. ಸೊ ಈಗ ಇದರಲ್ಲಿ ನಾವು ಪೈಪಿಂಗ್ನ ಮಾಡ್ಕೊಳ್ಳೋಣ. ಫಸ್ಟಿಗೆ ನೋಡಿ, ಇದನ್ನು ಕ್ರಾಸಾಗಿ ಹಾಕ್ಕೊಳ್ಳಿ. ಬಟ್ಟೆ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಪೈಪಿಂಗ್ನ ಕ್ರಾಸ್ ಪೀಸಲ್ಲಿ ಏನಕ್ಕೆ ಕಟ್ ಮಾಡ್ಕೊಳ್ತೀವಿ ಸೊ ನಾನು ಕಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಫಸ್ಟಿಗೆ ನಾವು ಇಷ್ಟು ಬಟ್ಟೆ ತೊಗೊಳ್ಳೋಣ. ನೋಡಿ, ಇಷ್ಟು ಬಟ್ಟೆ ತೊಗೊಳ್ತೀನಿ. ಇದನ್ನು ನಾನು ಈ ರೀತಿ ಕ್ರಾಸಾಗಿ ಹಾಕ್ಕೊಂಡು ಫಸ್ಟು ಸೆಂಟರಲ್ಲೊಂದು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ. ಇಲ್ಲ ಬಿಗಿನರ್ಸು ನಾವು ಒಟ್ಟಿಗೆ ಕೈಯಲ್ಲಿ ಕಟ್ ಮಾಡ್ಕೊಳ್ಳೋಕೆ ಬರಲ್ಲ ಅನ್ನೋರು ಏನು ಮಾಡಬೇಕು, ಸೊ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟು ಏನು ನಿಮ್ಮ ಹತ್ರ ಎಷ್ಟು ದೊಡ್ಡದು ಬಟ್ಟೆ ಇರುತ್ತೆ ಅಷ್ಟು ದೊಡ್ಡ ಬಟ್ಟೆನಲ್ಲಿ ಚಿಕ್ಕದಿದ್ದರೆ ಚಿಕ್ಕದು, ದೊಡ್ಡದಿದ್ದರೆ ದೊಡ್ಡದು. ಸೊ ಫಸ್ಟು ನೀವು ಎಷ್ಟು ಅಗಲ ಬಟ್ಟೆ, ಸಪೋಸ್ ಇಷ್ಟು ಅಗಲ ಬಟ್ಟೆ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ, ಫಸ್ಟು ನೋಡಿ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಬೇಕು. ನಾನು ತೋರಿಸ್ತೀನಿ ಹೇಗೆ ಅಂತ. ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಡಾರ್ಕ್ ಕಲರ್ ಆಗಿರೋದ್ರಿಂದ ನಾನು ತೋರಿಸ್ತೀನಿ ಈಗ. ನೋಡಿ, ಸೊ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದು ಬಟ್ಟೆ ಬಂದು ತುಂಬ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಅಷ್ಟು ಮಾರ್ಕ್ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಆಗೋಷ್ಟು ಬಂದಿದೆ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಪಕ್ಕದಲ್ಲಿ ಕರೆಕ್ಟು 1 ಇಂಚು, ಜಾಸ್ತಿ ಬೇಡ, 1 ಇಂಚಿಗಿನ ಜಾಸ್ತಿ ಬೇಡ,
ಅದಕ್ಕಿಂತ ಜಾಸ್ತಿ ತೊಗೊಳ್ಬೇಡಿ. ನೋಡಿ ನಾನು 1 2 3 4 ಪೀಸಷ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ 1 ಇಂಚಿಗಿನ್ನ ಜಾಸ್ತಿ ಬೇಡ. 1 ಇಂಚಿನ ಜಾಸ್ತಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಪೈಪಿಂಗ್ ಮಾಡುವಾಗ ಅದು ಹಿಂದೆಗಡೆ ಎತ್ಕೊಳ್ಳೋ ಥರ ಆಗುತ್ತೆ, ಮತ್ತು ಅದನ್ನು ಕುತ್ಕೊಂಡು ಮತ್ತೆ ನೀವು ಹೆಮ್ಮಿಂಗ್ ಮಾಡಬೇಕು. ಸೊ ಆ ಥರ ಪ್ರಾಬ್ಲಮ್ ಎಲ್ಲ ಆಗಬಾರ್ದು ಅಂದರೆ 1 ಇಂಚ್ ಅಷ್ಟೇ ತೊಗೊಳ್ಳಿ. ಸೊ ಇದೇನಿದೆ ಸೈಡಲ್ಲಿ ಕ್ರಾಸ್ ಆಗಿರೋದು, ಸೊ ಅದನ್ನು ಕಟ್ ಮಾಡ್ಕೊಬೇಡಿ. ಕ್ರಾಸ್ ಆಗೂ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು, ಬಟ್ ಬಿಗಿನರ್ಸ್ಗೆ ಅದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಕಲಿತಾ ಕಲಿತಾ ನಿಮಗೆ ಐಡಿಯಾ ಬರುತ್ತೆ, ಸೊ ಅವಾಗ ಮಾಡ್ಕೊಳ್ಬೋದು. ಸೊ ಈ ರೀತಿ 4 ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೈಪಿಂಗಿಗೆ. ಸೊ ಇದನ್ನು ಸೈಡಲ್ಲಿ ಇಡೋಣ. ಸೊ ಫಸ್ಟು ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀವಿ ನಾವು ಏನಕ್ಕೆ ಪೈಪಿಂಗ್ನ ಕ್ರಾಸ್ ಪೀಸಲ್ಲೇ ಕಟ್ ಮಾಡ್ಕೊಳ್ಬೇಕು ಅಂತ. ಸೊ ನೋಡಿ ಬಟ್ಟೆ ನೋಡಿ, ಇದು ನೋಡಿ ಬಟ್ಟೆ ಇದು ಸ್ಟ್ರೈಟ್ ಇದೆ. ಸೊ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ನೋಡಿ ಎಕ್ಸ್ಪ್ಲೇನ್ಡ್ ಆಗಲ್ಲ ಇದು, ಯಾಕಂದರೆ ಸ್ಟ್ರೈಟ್ ಇದೆ. ಸೊ ಅದೇ ನಾವು ಕ್ರಾಸಾಗಿ ಇಟ್ಕೊಂಡು ನಾವು ಇದನ್ನು ಈ ರೀತಿ ಹೇಳಿದ್ರೆ ಹೆಂಗೆ ಎಕ್ಸ್ಪ್ಲೇನ್ಡ್ ಆಗುತ್ತೆ ನೋಡಿ. ನೋಡಿ ಚೂರು ಹೇಳಿದ್ರೆ ಇಷ್ಟು ಎಕ್ಸ್ಪ್ಲೇಂಡ್ ಆಗ್ತಾಯಿದೆ. ಅದೇ ನೋಡಿ ಈ ರೀತಿ ಹೇಳಿದ್ರೆ ಎಕ್ಸ್ಪ್ಲೇಂಡ್ ಆಗಲ್ಲ, ಅದೇ ಈ ರೀತಿ ಹೇಳಿರಿ ಎಕ್ಸ್ಪ್ಲೇಂಡ್ ಆಗುತ್ತೆ. ಸೊ ಪೈಪಿಂಗಿಗೆ ಯಾವಾಗಲೂ ಬಟ್ಟೆ ಎಕ್ಸ್ಪ್ಲೇಂಡ್ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗು. ಸೊ ಮೇಯ್ನು ಯಾವತ್ತೇ ಆಗಲಿ ಸ್ಟ್ರೈಟಾಗಿ ಪೈಪಿಂಗ್ ಮಾಡೋಕ್ಕೆ ಹೋಗಬೇಡಿ ಬಿಗಿನರ್ಸ್. ದಯವಿಟ್ಟು ಖಂಡಿತನೂ ನೀವು ಸ್ಟ್ರೈಟಲ್ಲಿ ನೀವು ಪೈಪಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ ಕೇಸ್ ನಿಮ್ಮ ಹತ್ರ ಬಟ್ಟೆ ಮಿಗಲಿಲ್ಲ ಅಂತ ಅಂದರೆ ದಯವಿಟ್ಟು ಎಮ್ಮಿಂಗ್ ಮಾಡ್ಕೊಂಬಿಡಿ ಅದನ್ನು ಪಟ್ಟಿ ಪೀಸ್ ಕಟ್ಕೊಂಡು. ಬಟ್ ಕಡಿಮೆ ಇದೆ ಬಟ್ಟೆ ಅಂತ ಹೇಳ್ಬಿಟ್ಟು ಸ್ಟ್ರೈಟಾಗೆಲ್ಲ ಕಟ್ ಮಾಡಿಬಿಟ್ಟು ಪೈಪಿಂಗ್ ಮಾಡೋಕ್ಕೆ ಹೋಗ್ಬಿಡಿ. 100% ಅದು ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಬಿಗಿನರ್ಸ್ಗಂತೂ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಈ ರೀಸನ್ಗೋಸ್ಕರ ನಾವು ಪೈಪಿಂಗ್ನ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋದು. ಸೊ ಈಗ ನಾವು ಇದನ್ನು ಮಿಷಿನ್ ಮೇಲೆ ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಸೊ ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ. ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ಬೇಕು. ಸೊ ಫಸ್ಟಿಗೆ ಒಂದ್ರ ಮೇಲೆ ಒಂದಿಟ್ಟು ಇದನ್ನು ಈ ರೀತಿ ಜಾಯಿನ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದಿಟ್ಟು ಜಾಯಿನ್ ಮಾಡಿ. ಸೊ ಇವಾಗ ನಾವೇನು ಮಾಡಬೇಕು, ಇದನ್ನು ಒಂದು ಸೈಡು ಮಡ್ಚ್ಕೊಳ್ಳಿ. ನೋಡಿ ಇದು ಉಲ್ಟಾ ಇದೆಯಲ್ಲ, ಜಾಯಿನ್ ಆಗಿದೆಯಲ್ಲ, ಈ ಸೈಡು ಒಂದು ಸೈಡು ನೋಡಿ ಇಷ್ಟು ಒಂದು 1/4 ಇಂಚಲ್ಲಿ ಈ ರೀತಿ ಮಡ್ಚಿ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಇಂಚ್ ಮಡ್ಚೋದು ಅದೆಲ್ಲ ಬೇಡ, ಒಂದೇ ಈವನ್ ಆಗಿರಲಿ. ಸೊ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸ್ಟಿಚೆಲ್ಲ ಆದಮೇಲೆ ಮೇನ್ ಫ್ಯಾಬ್ರಿಕ್ ಇದೆ ಏನಿದೆ ಅದು ಸೀದಾ ಹಾಕ್ಕೊಳ್ಳಿ. ಸ್ವಲ್ಪ ಏನಿದೆ ಈ ಉಪ್ಪಟ್ಟಿ, ಸೊ ಅದರಿಂದ ಒಂದು ಅರ್ಧ ಇಂಚಷ್ಟು ಬಟ್ಟೆ ಮುಂದಕ್ಕೆ ಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಏನಿದೆ ನಮ್ಮ ಬ್ಲೌಸ್ ಪೀಸು ಹಾಗೆ ಪೈಪಿಂಗ್ ಪೀಸು ಇದೆರಡು ಈಕ್ವಲ್ ಆಗಿರಬೇಕು. ಸ್ಟಿಚ್ಚು ಅಷ್ಟೇ 1/4 ಇಂಚು, ಇನ್ನೊಂಚೂರು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, 1/4 ಇಂಚು ಮಾರ್ಜಿನಲ್ಲಿ ಒಂದೇ ಈವನಲ್ಲಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಸೊ ಇನ್ನೊಂದು ಮೇನ್ ಇದರಲ್ಲಿ ಏನಂದರೆ ಸೊ ಇದಿದೆಯಲ್ಲ ಈ ಪೈಪಿಂಗ್ ಪೀಸು, ಇದನ್ನು ಲೈಟಾಗಿ ಎಳ್ಕೊಬೇಕು. ತುಂಬ ಜಾಸ್ತಿ ಟೈಟಾಗಿ ಎಳೆಯೋದಲ್ಲ, ಲೈಟಾಗಿ ಎಳ್ಕೊಳ್ಳಿ. ಲೈಟಾಗಿ ಎಳ್ಕೊಂಡು 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಆಗ್ತಾ ಹೋಗಿ.
ಸೊ ನೋಡಿ, ಈ ಎಂಡಲ್ಲಿ ಇದನ್ನು ಈ ರೀತಿ ಒಳಗಡೆ ತಳ್ಕೊಂಡು ಈ ರೀತಿ ಒಟ್ಟಿಗೆ ಸ್ಟಿಚ್ ಹಾಕಬೇಕು. ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇಲ್ಲೇನಾದರೂ ನಿಮ್ಗೆ ಎಕ್ಸ್ಟ್ರಾಸ್ ಇದೆ, ಬಟ್ಟೆ ಜಾಸ್ತಿ ಇದೆ ಅನಿಸಿದ್ರೆ ಚೂರು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಏನಿದೆ ಥ್ರೆಡ್ಡು ಇದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ಸೊ ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ಇಲ್ಲಿ ಏನು ನಾವು ಜಾಯಿಂಟ್ ಮಾಡಿರ್ತೀವಿ ಅಲ್ಲೆಲ್ಲ ಒಂಚೂರು ದಪ್ಪ ಬಂದುಬಿಡುತ್ತೆ. ಸೊ ಅವಾಗ ಏನು ಮಾಡಬೇಕು, ಒಂಚೂರು ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿ ತಕ್ಕೊಂಡು ಒಂದೇ ಈಕ್ವಲ್ ಮಾಡ್ಕೊಳ್ಬೇಕು. ನೋಡಿ, ಇದೆಲ್ಲ ಥ್ರೆಡ್ ಇದೆಯಲ್ಲ, ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಸೊ ಈ ರೀತಿ ತಕ್ಕೊಂಡು ನೋಡಿ, ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕ್ಕೊಳ್ಳಿ. ಅಲ್ಲೊಂದು ನಾಚ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನಾಚ್ ಹಾಕ್ಕೊಂಡು ಸೊ ಈಗ ಏನು ಮಾಡಬೇಕು ನೋಡಿ, ನಾವೇನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿರ್ತೀವಿ ಸೊ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಸೊ ಟರ್ನ್ ಮಾಡಿಕೊಂಡು ನಾವಿವಾಗ ಏನು ಮಾಡಬೇಕು, ಈಕ್ವಲ್ ಆಗಿ ಇಟ್ಕೊಂಡು ಒಂದೇ ಲೆವೆಲಲ್ಲಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಗೆ ಡಿಸೈಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಫೋಲ್ಡ್ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೊಂದು ನೀವು ಗಮನಿಸಬೇಕಾಗಿರೋ ವಿಷಯ ಅಂದರೆ, ಒಳಗಡೆ ಈ ಬ್ಲೌಸಲ್ಲಿ ನಾವು ಏನು ಪೈಪಿಂಗ್ ಪೀಸು ಬಾಡಿ ಪೀಸ್ ಎರಡು ಸೇರಿಸಿ ಅಟ್ಯಾಚ್ ಮಾಡಿರ್ತೀವಲ್ಲ, ಸೊ ಇದು ನೋಡಿ, ಈ ಪೀಸು ಈ ಕಚ್ಚೆ ಏನಾಗುತ್ತೆ, ಇದನ್ನು ಈ ರೀತಿ ಮೇಲಕ್ಕೆ ತೊಳ್ಕೊಬೇಕು. ಮೇಲಕ್ಕೆ ತೊಳ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಅಂದರೆ ಆ ಕಚ್ಚೆ ಏನಿದೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಕವರ್ ಆಗಬೇಕು, ಹೊರಗಡೆ ಕಾಣಿಸ್ಬಾರ್ದು. ಸೊ ನೋಡಿ, ನಾನು ಸ್ಟಿಚಿಂಗ್ ಮಾಡ್ತೀನಿ, ಹ್ಯಾಂಡ್ಲಿಂಗ್ ನೋಡಿ. ಸೊ ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಫಿನಿಶಿಂಗ್ ಬಂದಿದೆ. ಏನಕ್ಕೆ ಅಂದರೆ ಈ ಕಚ್ಚೆ ಇದೆಯಲ್ಲ, ಇದನ್ನು ಈ ರೀತಿ ಮೇಲಕ್ಕೆ ತೊಗೊಳ್ತೀನಿ. ಮೇಲಕ್ಕೆ ಇಟ್ಕೊಂಡು ಬೆಳ್ಳಲ್ಲಿ ಮೇಲಕ್ಕೆ ಇಟ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಪೈಪಿಂಗ್ ಮಾಡೋದ್ರಿಂದ ಕೆಲವರು ಕಮೆಂಟ್ ಹಾಕಿದ್ರಿ, ಚಪ್ಪಟೆಯಾಗಿ ಬರುತ್ತೆ, ಗುಂಡಾಗಿರೋ ಥರ ಬರಲ್ಲ, ಖಾಲಿ ಥರ ಬರುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ ಬರಲ್ಲ. ಸೊ ಈಗ ಏನು ಮಾಡಬೇಕು, ಸ್ಟಿಚ್ ಹಾಕಬೇಕು. ಎಲ್ಲಿ ಸ್ಟಿಚ್ ಹಾಕಬೇಕು ಅಂದರೆ ತೋರಿಸ್ತೀನಿ ನೋಡಿ. ನೋಡಿ, ಇದೆಯಲ್ಲ, ಇದನ್ನು ಮೇಲಕ್ಕೆ ತೊಳ್ಕೊಂಡು ಹಿಂಗೆ ಇಟ್ಕೊಂಡು ನಾವು ಅಟ್ಯಾಚ್ ಮಾಡಿರ್ತೀವಲ್ಲ, ಪೈಪಿಂಗ್ ಮೇಲೆ ಬರಬಾರ್ದು, ಪಕ್ಕ ಬಾಡಿ ಪೀಸ್ ಮೇಲೆ ಬರಬೇಕು. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇನ್ಸೈಡ್ ನೋಡಿ ನೀಟಾಗಿ ಕವರ್ ಆಗಿದೆ, ಮತ್ತು ಇದು ಎತ್ಕೊಳ್ತಾ ಇಲ್ಲ, ಅದು ಹಾಗೆ ಕೂತಿದೆ. ಸೊ ನೋಡಿ, ಫೈನಲ್ಲಿ ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಯಾಕಂದರೆ ಕಾಂಟ್ರಾಸ್ಟ್ ಆದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತಿತ್ತು ಪೈಪಿಂಗ್ ಹೇಗೆ ಬಂದಿದೆ ಅಂತ. ಸೊ ಇದು ಸೇಮ್ ಕಲರಲ್ಲಿ ಸ್ಯಾರಿ ಫ್ಯಾಬ್ರಿಕಲ್ಲೇ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ಫೈನಲ್ಲಿ ಪೈಪಿಂಗು ಈ ರೀತಿ ಬಂದಿದೆ, ಒಂದೇ ಈವನ್ ಆಗಿ ಬಂದಿದೆ. ಸೊ ಇನ್ಸೈಡ್ ನೋಡಿ ಈ ರೀತಿ ಫಿನಿಶಿಂಗ್ ಬರಬೇಕು. ಕೆಲವ್ರದ್ದು ಏನಾಗುತ್ತೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಅವಾಗ ಇದು ಹಿಂಗೆ ಎತ್ಕೊಂಡಂಗಾಗಿ ವೇರ್ ಮಾಡಿದಾಗ ಅದು ಟಾಪ್ ಸೈಡ್ ಹೊರಗಡೆ ಸೈಡ್ ಕಾಣಿಸ್ತಾ ಇರ್ತದೆ. ಸೊ ಆ ಥರ ಆಗಬಾರ್ದು ಅಂದರೆ ಕರೆಕ್ಟಾಗಿ ನೀವು 1 ಇಂಚು ಬಟ್ಟೆ ತೊಗೊಂಡು ಈ ರೀತಿ ಪೈಪಿಂಗ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ಸೊ ನೋಡಿ, ನೀವು ಇದರಲ್ಲಿ ನೋಟಿಸ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂದರೆ,
ಶೋಲ್ಡರ್ ಅಟ್ಯಾಚ್ ಆಗಿದ ತಕ್ಷಣ ಪೈಪಿಂಗ್ ಮಾಡ್ಕೊಳ್ಳೋದು ಮೊದಲನೇದು ಶೋಲ್ಡರ್ ಅಟ್ಯಾಚ್ ಆಗಿದ ತಕ್ಷಣ ಪೈಪಿಂಗ್ ಮಾಡ್ಕೊಳ್ಳೋದು. ಸೊ ಇದನ್ನು ನೋಡಬೇಕು. ಸೊ ಅದಾದಮೇಲೆ 1 ಇಂಚು ಅಗಲಕ್ಕೆ ನೀವು ಪೈಪಿಂಗ್ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕಿಂತ ಜಾಸ್ತಿ ಕಟ್ ಮಾಡಿಕೊಂಡು ನೀವು ಪೈಪಿಂಗ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಪೈಪಿಂಗ್ ಆದಮೇಲೆ ನೋಡಿ ಈ ರೀತಿ ಬಂದಿರುತ್ತೆ. ಸೊ ಇದು ಟಾಪ್ ಸೈಡಲ್ಲಿ ಕಾಣ್ತಿರುತ್ತೆ. ಸೊ ಹಂಗಿರಬಾರ್ದು, ಯಾವಾಗಲೂ ನೋಡಿ ಈ ರೀತಿ ಫಿನಿಷಿಂಗಲ್ಲಿ ಇರಬೇಕು, ಅದು ಎತ್ಕೊಂಡಿರಬಾರ್ದು. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಬಟ್ ಕಾಂಟ್ರಾಸ್ಟಲ್ಲಿ ನಾನು ತೋರಿಸ್ತಿಲ್ದಿರೋ ಇರೋದಕ್ಕೆ ಪೈಪಿಂಗ್ ಹೇಗೆ ಬಂದಿದೆ ಅಂತ ನಿಮಗೆ ಸೇಮ್ ಕಲರ್ ಇರೋದ್ರಿಂದ ಅಷ್ಟು ನೀಟಾಗಿ ಕ್ಯಾಮ್ರಾದಲ್ಲಾಗಲಿ ಡೈರೆಕ್ಟಾಗಿ ಡೈರೆಕ್ಟಾಗಿ ನೋಡೋದೇ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಸೊ ಟಾಪಿಕ್ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ನಾನು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.